Hi friends, in this video let us see today 6M BCom IS2 chapter 5 12 marks question and 6 marks. So it totally 12 marks ಇರುತ್ತೆ ಬಟ್ ಸ್ಪ್ಲಿಟ್ ಮಾಡಿರ್ತಾರೆ ಎ ಮತ್ತು ಬಿ ಎರಡು ಕ್ವಶನ್ ಕೊಟ್ಟಿರ್ತಾರೆ 6 ಮಾರ್ಕ್ಸ್ ಅಂತ. ಸೊ ಕ್ವಶನ್ ನೋಡೋಣ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 12 ಮಾರ್ಕ್ಸ್. ಸೊ ಫಸ್ಟ್ ಈ ಥರ ಕೊಟ್ಟಿರ್ತಾರೆ ಎ ಬಿ ಅಂತ, ಎ ಆ್ಯಂಡ್ ಬಿ. ಎ ಕ್ವಶನ್, ಎಸ್ ಲಿಮಿಟೆಡ್ ಪರ್ಚೇಸ್ಡ್ ಗೂಡ್ಸ್ ವರ್ತ್ ಆಫ್ rupees 10 lakh during the year 2022-23, which was sold completely for 14 lakh on both cash and credit basis. The cash sales was 6 lakh and credit sales was 8 lakh. During the year, 5 lakh were received from debtors. Calculate current tax liability and present in the accounting books as per INDAS 12. So first question solve ಮಾಡೋಣ. ಸೊಲ್ಯೂಷನ್ ಇದು ಹೇಗೆ ಸಾಲ್ವ್ ಮಾಡೋದು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಫಾರ್ಮುಲಾ ಬೇಸ್ಡ್ ಫಾರ್ಮುಲಾನೂ ಆಗಿರುತ್ತೆ, ಇದು ಲೈಕ್ ಪರ್ಟಿಕ್ಯುಲರ್ಸ್ ಥರ ಮಾಡಬೇಕಾಗತ್ತೆ. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಕೌಂಟಿಂಗ್ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸಬಲ್ ಪ್ರಾಫಿಟ್. ಪರ್ಟಿಕ್ಯುಲರ್ಸ್ ಅಕೌಂಟಿಂಗ್ ಪ್ರಾಫಿಟ್ ಆ್ಯಂಡ್ ಟ್ಯಾಕ್ಸಬಲ್ ಪ್ರಾಫಿಟ್ ಅವರೇ ಕೇಳಿದರೆ ಅಕೌಂಟಿಂಗ್ ಬುಕ್ಸ್ ಆ್ಯಸ್ ಪರ್ INDAS ಅಂತ. ಈ ಥರ ನಿಮ್ಗೆ ಏನಾದ್ರು ಸಮ್ ಕೊಟ್ಟರೆ ಲೈಕ್ ಫಾರ್ಮುಲಾ ಬೇಸ್ ಏನೂ ಇರಲ್ಲ ಅಂದರೆ ಈ ಥರ ಕೊಟ್ಟರೆ ಈ ಥರ ಮಾಡಬೇಕಾಗತ್ತೆ. ಫಸ್ಟ್ ರೆವೆನ್ಯೂ ಫ್ರಮ್ ಸೇಲ್ಸ್, ಕ್ಯಾಶ್ ಸೇಲ್ಸ್. ಸೊ ಇಲ್ಲಿದೆ ನೋಡಿ, ಕ್ಯಾಶ್ ಸೇಲ್ಸ್ ಬರುತ್ತೆ. ನೆಕ್ಸ್ಟು ಕ್ರೆಡಿಟ್ ಸೇಲ್ಸ್ ಇದೆ, ಇಲ್ಲಿ ಕ್ರೆಡಿಟ್ ಸೇಲ್ಸ್ ಇದೆ. ಅದಾದಮೇಲೆ ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಇಲ್ಲಿದೆ 5 lakh. ದೆನ್ ಗೂಡ್ಸ್ ಪರ್ಚೇಸ್ 10 lakh. ಸೊ ಇಷ್ಟು ತೊಗೊತೀವಿ. ಕ್ಯಾಶ್ ಸೇಲ್ಸ್ ಎಷ್ಟಿದೆ 6 lakh ಎರಡು ಕಡೆ ಬರ್ಕೊತೀವಿ. ಅದು ಅಕೌಂಟಿಂಗ್ ಪ್ರಾಫಿಟ್ ಆಗಿರುತ್ತೆ, ಟ್ಯಾಕ್ಸಬಲ್ ಪ್ರಾಫಿಟ್ ಆಗಿರುತ್ತೆ. ನೆಕ್ಸ್ಟ್ ಕ್ರೆಡಿಟ್ ಸೇಲ್ಸಲ್ಲಿ ಅಮೌಂಟ್ ಎಷ್ಟಿದೆ 8 lakh ಇದೆ. ಸೊ 8 lakh ಬರ್ಕೊತೀವಿ. ಅದು ಟ್ಯಾಕ್ಸಬಲ್ ಪ್ರಾಫಿಟ್ ಅಲ್ಲ, ಕ್ರೆಡಿಟ್ ಬಂದು ಟ್ಯಾಕ್ಸಬಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಕೌಂಟಿಂಗ್ ಪ್ರಾಫಿಟಲ್ಲಿ ಬರ್ಕೊತೀವಿ. ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಅವರಿಂದ ಇಸ್ಕೊತೀವಿ, ಅದು ನಮಗೆ ಟ್ಯಾಕ್ಸಬಲ್ ಪ್ರಾಫಿಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು 5 lakh ಬರ್ಕೊತೀವಿ ಟ್ಯಾಕ್ಸಬಲ್ ಪ್ರಾಫಿಟಲ್ಲಿ. ಸೊ ಇವೆರಡು ಆ್ಯಡ್ ಮಾಡಿದ್ರೆ ನಮಗೆ 14 lakh ಅಮೌಂಟ್ ಸಿಗುತ್ತೆ. 6 lakh 5 lakh ಆ್ಯಡ್ ಮಾಡಿದ್ರೆ 11 lakh ಸಿಗುತ್ತೆ. ಸೊ ಲೆಸ್ ಗೂಡ್ಸ್ ಪರ್ಚೇಸ್ಡ್ ಕ್ವಶನಲ್ಲೇ ಇದೆ. ಸೊ ಎಸ್ ಲಿಮಿಟೆಡ್ ಪರ್ಚೇಸ್ಡ್ ಗೂಡ್ಸ್ ವರ್ತ್ ಆಫ್ 10 lakh ಡ್ಯೂರಿಂಗ್ ಇಯರ್ ಅಂತ. ಸೋಲ್ಡ್ ಮಾಡಿರೋದನ್ನ ಬರ್ಕೊಬೋದು 14 lakh. ಇದು 14 lakh ಬರಲ್ಲ. ಸೊ ಅದು ಸೋಲ್ಡ್ ಆಗಿದೆ, ನಾವು ಪರ್ಚೇಸ್ ಮಾಡೋದು ನಾವು ಬರ್ಕೊಬೇಕಾಗುತ್ತೆ. ಸೋಲ್ಡ್ ಅಮೌಂಟ್ ಬರಲ್ಲ. ಸೊ ಪರ್ಚೇಸ್ಡ್ ಅಮೌಂಟ್ 10 lakh ಅದನ್ನ ಬರ್ಕೊಬೇಕು. ಲೆಸ್ ಗೂಡ್ಸ್ ಪರ್ಚೇಸ್ ದಟ್ ಈಸ್ 10 lakh. 14 lakh ಮೈನಸ್ 10 lakh 4 lakh ಸಿಗುತ್ತೆ. 11 lakh ಮೈನಸ್ 10 lakh 1 lakh ಸಿಗುತ್ತೆ. ಸೊ ಅದು ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನಾವು ಟ್ಯಾಕ್ಸ್ ಮಾಡೋಕ್ಕಿಂತ ಮುಂಚೆ ಪ್ರಾಫಿಟ್ ಸಿಗುತ್ತಲ್ಲ, ಅದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. 4 lakh ಆ್ಯಂಡ್ 1 lakh. ಸೊ ಈ ಥರ ಮಾಡಬೇಕು. ನೆಕ್ಸ್ಟ್ ಒಂದು ಫಾರ್ಮುಲಾ ಆಗಬೇಕಾದ ಮೆಜರ್ಮೆಂಟ್ ಆಫ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ. ದಟ್ ಈಸ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಿಯಬೇಕು. ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್ ಟ್ಯಾಕ್ಸಬಲ್ ಪ್ರಾಫಿಟ್ ಇಂಟು ಟ್ಯಾಕ್ಸ್ ರೇಟ್. ಟ್ಯಾಕ್ಸಬಲ್ ಪ್ರಾಫಿಟ್ ಇಲ್ಲಿದೆ ನೋಡಿ, ಇದು ಫುಲ್ ಟ್ಯಾಕ್ಸಬಲ್ ಪ್ರಾಫಿಟ್ ಕಾಲಮ್ ಇದೆಲ್ಲ, ಆನ್ಸರ್ ಬಂದಿದ್ದಲ್ಲ ಲಾಸ್ಟಲ್ಲಿ 1 lakh. ಈ 1 lakh ಇಂಟು 30%. ಸೊ ಕ್ವಶನಲ್ಲಿ ಎಲ್ಲೂ 30% ಕೊಟ್ಟಿಲ್ಲ, ನಾವು ಇದು ಅಸ್ಯೂಮ್ ಮಾಡ್ಕೊಬೇಕಾಗತ್ತೆ. ಟ್ಯಾಕ್ಸ್ ರೇಟ್ನ ಅಸ್ಯೂಮ್ 30% ಹಾಕ್ಕೊಂಡು ಮಾಡ್ಕೊಬೇಕಾದ್ರೆ ನೀವು 30% ಆದರೂ ಅಸ್ಯೂಮ್ ಮಾಡ್ಕೊಬೋದು, 25% ಆದರೂ ಅಸ್ಯೂಮ್ ಮಾಡ್ಕೊಂಡು ಬರಿಬೋದು. ಬಿಕಾಸ್ ಅವ್ರು ಕೊಟ್ಟಿಲ್ಲ ಎಷ್ಟು ಪರ್ಸೆಂಟ್ ಅಂತ. ಸೊ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ 30% ಅಸ್ಯೂಮ್ ಮಾಡ್ಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿ. 1 lakh ಇಂಟು 30% ದಟ್ ಈಸ್ 30,000 ಅಮೌಂಟ್. ಸೊ ದಟ್ ಈಸ್ ದ CTL, ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ. ಆ್ಯಂಡ್ ಇದಕ್ಕೆ ಜರ್ನಲ್ ಎಂಟ್ರಿ ಕೂಡ ಬರೀಬೇಕಾಗುತ್ತೆ. ದಟ್ ಈಸ್ ಪ್ರೆಸೆಂಟೇಷನ್ ಆಫ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ. ಪ್ರೆಸೆಂಟೇಷನ್ ಈಸ್ ನಥಿಂಗ್ ಬಟ್ ಜರ್ನಲ್ ಎಂಟ್ರಿ. ಡೇಟ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್. ಸೊ ಡೇಟ್ ಬಂದು ಎಲ್ಲಿದೆ 22-23 ಬರ್ಕೊಳ್ಳೋಣ. 2023 ಕರೆಂಟ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ದಟ್ ಈಸ್ 30,000. ಸೊ ಲಾಸ್ಟಲ್ಲಿ ಬಂದಿದ್ದಲ್ವ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ, ಈ ಅಮೌಂಟ್ನ ಅಲ್ಲಿ ಬರ್ಕೊಬೇಕಾಗುತ್ತೆ ಜರ್ನಲ್ ಎಂಟ್ರಿಲಿ. 30,000 ಟು ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ 30,000 ಬೀಯಿಂಗ್ ಕರೆಂಟ್ ಟ್ಯಾಕ್ಸ್ ರೆಕಾರ್ಡೆಡ್. ಸೊ ಈ ಥರ ನೀವು ಈ ಸಮ್ನ ಸಾಲ್ವ್ ಮಾಡಬೇಕಾಗುತ್ತೆ 6 ಮಾರ್ಕ್ಸ್ಗೆ. ಫಸ್ಟು ಈ ಥರ ಅಕೌಂಟಿಂಗ್ ಪ್ರಾಫಿಟ್ ಟ್ಯಾಕ್ಸಬಲ್ ಪ್ರಾಫಿಟ್ ಕಂಡುಹಿಡ್ದು CTL ಕಂಡುಹಿಡಬೇಕು, ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ, ದೆನ್ ಜರ್ನಲ್ ಎಂಟ್ರಿ ಬರ್ದು ತೋರಿಸ್ಬೇಕಾಗತ್ತೆ. ಈ ಥರ ಇಷ್ಟು ಮಾಡಿ ತೋರಿಸ್ಬೇಕು ನೀವು 6 ಮಾರ್ಕ್ಸ್ಗೆ. ಇದು A ಕ್ವಶನ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ B ಬಂದು ಇದು ನಿಮ್ಮ ಫಾರ್ಮುಲಾ ಬೇಸ್ಡ್ ಆಗಿರುತ್ತೆ. ಕಾಸ್ಟ್ ಆಫ್ ಮಿಷನರಿ ಇದೆ 20 lakh. ಎಸ್ಟಿಮೇಟೆಡ್ ಲೈಫ್ ಆಫ್ ಮಿಷನರಿ 10 years ಕೊಟ್ಟಿದ್ದಾರೆ. ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ 3 lakh. ಡೆಪ್ರಿಸಿಯೇಷನ್ ರೇಟ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ದಟ್ ಈಸ್ 30%. ಟ್ಯಾಕ್ಸ್ ರೇಟ್ 30%. Measure and present DTL, that is deferred tax liability
ಆ್ಯಸ್ ಪರ್ IND-AS 12. ಇದು ಕ್ವಶನ್ ಬಿ ಕ್ವಶನ್, ದಟ್ ಈಸ್ ಇದು 6 ಮಾರ್ಕ್ಸ್, ಇದು 6 ಮಾರ್ಕ್ಸ್. ಸೊ ಟೋಟಲ್ ಅಪ್ ಟು 12 ಮಾರ್ಕ್ಸ್ ಆಗಿರುತ್ತೆ. ಸೊ ಬಿ ಕ್ವಶನ್ದು ಸೊಲ್ಯೂಷನ್. ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್, ನಾನು ಫಾರ್ಮುಲಾ ಒಂದು ಬರ್ತಿದ್ದೆ. ಕ್ಯಾರಿಯಿಂಗ್ ಅಮೌಂಟ್ ಏನೋ ಡೈರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನಾವು ಒಂದು ಫಾರ್ಮುಲಾಗಿ ಬರೀಬೇಕು ಅಂತ. ದಟ್ ಈಸ್ ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್. ಸೊ ನಮ್ಮದು ಕಾಸ್ಟ್ ಆಫ್ ಮಿಷಿನರಿ ಇದು ಎಷ್ಟಿದೆ? 20 lakh ಇದೆ. ಇದು ಇಯರ್ಸ್ ಎಷ್ಟಿದೆ? 10 years ಇದೆ. ಸೊ ಕಾಸ್ಟ್ ಆಫ್ ಮಿಷಿನರಿ 20 lakh ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಈಸ್ ನಥಿಂಗ್ ಬಟ್ ಕಾಸ್ಟ್ ಆಫ್ ಮಿಷಿನರಿನ ಅಮೌಂಟ್ ಆಗಿರುತ್ತೆ, ಅದೇ ತೊಗೊತೀವಿ. ಡಿವೈಡೆಡ್ ಬೈ 10 ಬಂದು 10 years. 20 lakh ಮೈನಸ್ 20 lakh ಡಿವೈಡೆಡ್ ಬೈ 10 ಎಷ್ಟು ಬರುತ್ತೆ? ನಮಗೆ 2 lakh ಸಿಗುತ್ತೆ. ಸೊ 20 lakh ಮೈನಸ್ 2 lakh ದಟ್ ಈಸ್ 18 lakh ಅಮೌಂಟ್ ಸಿಗುತ್ತೆ. ದಟ್ ಈಸ್ ಕ್ಯಾರಿಯಿಂಗ್ ಅಮೌಂಟ್. ಸೊ ಕಾಸ್ಟ್ ಆಫ್ ಮಿಷಿನರಿ ಕೊಟ್ಟರೆ ಈ ಥರ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಅಂದರೆ ಕಾಸ್ಟ್ ಆಫ್ ಮಿಷಿನರಿ ಅಮೌಂಟೇ ಬರ್ಕೊಳ್ಳಿ, ಡಿವೈಡೆಡ್ ಬೈ ಎಷ್ಟು ಇರುತ್ತೆ ಅದನ್ನ ಹಾಕೊಳ್ಳಿ. ಇದು ಇಯರ್, ಇದು ಒಂದು ಕಾಸ್ಟ್ ಆಫ್ ಮಿಷಿನರಿ ಅಮೌಂಟ್. ಇದು ಕ್ಯಾರಿಯಿಂಗ್ ಅಮೌಂಟ್ ಫಸ್ಟ್ ಫಾರ್ಮುಲಾ. ನೆಕ್ಸ್ಟ್ ಸೆಕೆಂಡ್ ಫಾರ್ಮುಲಾ ಹಾಕಬೇಕು. ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಕಾಸ್ಟ್ ಆಫ್ ಎನ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಾರೆ, ಅದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ, ಅದಕ್ಕೆ ಈ ಫಾರ್ಮುಲಾ ಹಾಕೊಂತೀವಿ. ಇಂಟು 30% ಮಾಡ್ತೀವಿ ಅಷ್ಟೇ. ಕಾಸ್ಟ್ ಆಫ್ ಎನ್ ಅಸೆಟ್ ಇದೆ 20 lakh ಮೈನಸ್ ಅಕ್ಯುಮುಲೇಟೆಡ್ ಡೆಪ್ರಿಸಿಯೇಷನ್ 20 lakh ಇಂಟು 30%. ಇದಿಲ್ಲ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್. ಇಲ್ಲಿದೆ ನೋಡಿ, ಡೆಪ್ರಿಸಿಯೇಷನ್ ರೇಟ್ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ದಟ್ ಈಸ್ 30%. 30% ಹಾಕೊತೀವಿ. ದಟ್ ಈಸ್ 20 lakh ಇಂಟು 30%, 6 lakh ಸಿಗುತ್ತೆ. 20 lakhs ಮೈನಸ್ 6 lakh ದಟ್ ಈಸ್ 14 lakh ಆನ್ಸರ್. ನೆಕ್ಸ್ಟ್ ಟ್ಯಾಕ್ಸಬಲ್ ಟೆಂಪ್ರರಿ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಸೊ ಕ್ಯಾರಿಯಿಂಗ್ ಅಮೌಂಟ್ ನಮಗೆ ಎಷ್ಟು ಬಂದಿದೆ? 18 lakh ಮೈನಸ್ ಟ್ಯಾಕ್ಸ್ ಬೇಸ್ 14 lakh. 18 lakh ಮೈನಸ್ 14 lakh ನಮಗೆ 4 lakh ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಡೆಫರ್ ಟ್ಯಾಕ್ಸ್ ಲಯಬಿಲಿಟಿ ಕಂಡುಹಿಡಬೇಕು. ಟೆಂಪ್ರರಿ ಡಿಫ್ರೆನ್ಸ್ ಇಂಟು TR ಟ್ಯಾಕ್ಸ್ ರೇಟ್. ಟೆಂಪ್ರರಿ ಡಿಫ್ರೆನ್ಸ್ ಎಷ್ಟಿದೆ ನಮ್ಮ ಹತ್ರ? ಇದು ಟ್ಯಾಕ್ಸಬಲ್ ಟೆಂಪ್ರರಿ ಡಿಫ್ರೆನ್ಸ್ 4 lakhs ಇದೆ. ಇಂಟು ಟ್ಯಾಕ್ಸ್ ರೇಟ್, TR ಈಸ್ ನಥಿಂಗ್ ಬಟ್ ಟ್ಯಾಕ್ಸ್ ರೇಟ್. ಟ್ಯಾಕ್ಸ್ ರೇಟ್ ಎಷ್ಟಿದೆ? 30%. ಇಂಟು 30% ಮಾಡಿದ್ರೆ ನಮಗೆ 1,20,000 ಸಿಗುತ್ತೆ. ಅದು ಡೆಫರ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಇದಾದಮೇಲೆ ಅರೌಂಡ್ ಈ 6 marks ಸಿಗಲ್ಲ, ಇನ್ನೂ ಜಾಸ್ತಿ ಪ್ರೊಸೀಜರ್ ಇರುತ್ತೆ. ಪರ್ಟಿಕ್ಯುಲರ್ಸ್ ಅಕೌಂಟಿಂಗ್ ಪ್ರಾಫಿಟ್, ಟ್ಯಾಕ್ಸಬಲ್ ಪ್ರಾಫಿಟ್ ಅಂತ ಮಾಡಬೇಕಾದ್ರೆ ಇಲ್ಲೂ ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ಕಂಡುಹಿಡಿಬೇಕು. ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ಬಂದು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಕಂಡುಹಿಡಿಬೇಕಾದ ಆ ಥರ ಫಾರ್ಮ್ಯಾಟಲ್ಲಿ ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ ದಟ್ ಈಸ್ 3 lakh. ಸೊ ಪ್ರಾಫಿಟ್ ಬಿಫೋರ್ ಡೆಪ್ರಿಸಿಯೇಷನ್ 3 lakh ಲೆಸ್ ಡೆಪ್ರಿಸಿಯೇಷನ್ ಬಂದು 20 lakh. ಅದೇ ಹೇಳಿದ್ನಲ್ಲ, ಕಾಸ್ಟ್ ಆಫ್ ಮಿಷಿನರಿ ಅದೇ ಅಮೌಂಟ್ ತೊಗೊತೀವಿ. 20 lakh ಡಿವೈಡೆಡ್ ಬೈ 10, 20 lakh ಡಿವೈಡೆಡ್ ಅಕೌಂಟಿಂಗ್ ಪ್ರಾಫಿಟ್ 20 lakh ಡಿವೈಡೆಡ್ ಬೈ 10, 2 lakh ಸಿಗುತ್ತೆ. ಇಲ್ಲಿ ಟ್ಯಾಕ್ಸಬಲ್ ಪ್ರಾಫಿಟಲ್ಲಿ ಸೇಮ್ 3 lakh ಹಾಕೊತೀವಿ. ಇಲ್ಲಿ ಟ್ಯಾಕ್ಸಬಲ್ ಪ್ರಾಫಿಟಲ್ಲ, ಟ್ಯಾಕ್ಸ್ ಇಂಟು 30% ಮಾಡಬೇಕಾದ್ರೆ. ಅಕೌಂಟಿಂಗ್ ಪ್ರಾಫಿಟಲ್ಲಿ ಡಿವೈಡೆಡ್ ಬೈ 10 years, ಇದು ಇಯರ್ಸ್ನ ಮಾಡ್ತೀವಿ. ಟ್ಯಾಕ್ಸಬಲ್ ಪ್ರಾಫಿಟಲ್ಲಿ ಇಂಟು 30% ಟ್ಯಾಕ್ಸ್ ರೇಟ್ನ ಅಮೌಂಟ್ ತೊಗೊತೀವಿ. 20 lakh ಬಂದು ಕಾಸ್ಟ್ ಆಫ್ ಮಿಷಿನರಿ ಅಮೌಂಟ್ ಆಗಿರುತ್ತೆ. ಇಂಟು 30% ನಮಗೆ 6 lakh ಸಿಗುತ್ತೆ. ಸೊ 3 lakh ಮೈನಸ್ 2 lakh ದಟ್ ಈಸ್ 1 lakh ಆನ್ಸರ್. 3 lakh ಮೈನಸ್ 6 lakh ಮೈನಸ್ 3 lakh. ಬಿಕಾಸ್ ಇದು ಮೈನಸ್ ವ್ಯಾಲ್ಯೂ ಬರುತ್ತೆ, ನಮಗೆ ಟ್ಯಾಕ್ಸ್ ಲಾಸ್ ಆಗುತ್ತೆ. ಟ್ಯಾಕ್ಸ್ ಲಾಸ್ ಬಂದಿದೆ ನಮಗೆ. ಅಕೌಂಟಿಂಗ್ ಪ್ರಾಫಿಟ್ ಇದು ಪ್ರಾಫಿಟ್ ಬಂದಿದೆ, ಟ್ಯಾಕ್ಸಬಿಲಿಟಿ ಟ್ಯಾಕ್ಸ್ ಲಾಸ್ ಬಂದಿದೆ. ಲಾಸ್ ಬಂದಾಗ ಹೇಗೆ ಮಾಡಬೇಕು ಅಂದರೆ, ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಟ್ಯಾಕ್ಸಬಲ್ ಪ್ರಾಫಿಟ್, ಮೆಜರ್ಮೆಂಟ್ ಆಫ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಆ್ಯಂಡ್ ಡಿಫರ್ ಟ್ಯಾಕ್ಸ್ ಲಯಬಿಲಿಟಿ. CTL ನಾವು ಕಂಡುಹಿಡಿಯೋಕ್ಕೆ ಆಗೋದಿಲ್ಲ, ಬಿಕಾಸ್ ನಮಗೆ ಲಾಸ್ ಬಂದಿದೆ. ಲಾಸ್ ಬಂದಿದ್ರೆ 0 ಅಮೌಂಟ್, ದಟ್ ಈಸ್ ಟ್ಯಾಕ್ಸ್ ಲಾಸ್ ಆಗಿದೆ ನಮಗೆ. ಸೊ ಇಲ್ಲಿ ಟೆಂಪ್ರರಿ ಡಿಫ್ರೆನ್ಸ್ ಕಂಡುಹಿಡಿಯಬೇಕಾಗುತ್ತೆ. ಸೊ ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಮೈನಸ್ ಅಕೌಂಟಿಂಗ್ ಡೆಪ್ರಿಸಿಯೇಷನ್. ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಎಷ್ಟು ಬಂದಿದೆ ನಮಗೆ? 6 lakh. ಇದನ್ನ ತೊಗೊತೀವಿ. ಮೈನಸ್ 2 lakh ಇಲ್ಲಿದೆ ನೋಡಿ. ಟ್ಯಾಕ್ಸ್ ಡೆಪ್ರಿಸಿಯೇಷನ್ ಇದು 2 lakh, ಇದು ಮಾಡಿದ್ದು ಇದು. ನೆಕ್ಸ್ಟ್ ಮೈನಸ್ ಅಕೌಂಟಿಂಗ್ ಡೆಪ್ರಿಸಿಯೇಷನ್ 6 lakh. ಇವೆರಡು ತೊಗೊಂಡು ಮೈನಸ್ ಮಾಡಿದ್ರೆ ನಮಗೆ 4 lakh ಸಿಗುತ್ತೆ. ಇದ್ರ ಮೇಲೆ ನಾವು ಸಮ್ ಮಾಡ್ತೀವಿ 4 lakh ಇದ್ರ ಮೇಲೆ. ಡೆಫರ್ ಟ್ಯಾಕ್ಸ್ ಲಯಬಿಲಿಟಿ ಕಂಡಿರ್ತೀವಿ. ಟೆಂಪ್ರರಿ ಡಿಫ್ರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ 4 lakh ಇಂಟು 30%. 30% ಟ್ಯಾಕ್ಸ್ ರೇಟ್ ಅವರೇ ಕೊಟ್ಟಿದ್ದಾರೆ ಕ್ವಶನಲ್ಲಿ, ಇಲ್ಲೇ ಇದೆ ಟ್ಯಾಕ್ಸ್ ರೇಟ್ 30%. ಸೊ ನಮಗೆ 1,20,000 ಸಿಗುತ್ತೆ. ಇನ್ನು ಸಪೋಸ್ ಏನಾದರೂ ನಮಗೆ ಟ್ಯಾಕ್ಸ್ ಪ್ರಾಫಿಟ್ ಬಂದಿರೋ CTL ಫಾರ್ಮುಲಾ ಹಾಕಿ ಬರ್ದು ಜನರಲ್ ಎಂಟ್ರಿ ಮಾಡ್ತಿದ್ದೀವಿ. ಲಾಸ್ ಬಂದಿರೋದಕ್ಕೋಸ್ಕರ ಟ್ಯಾಕ್ಸ್ ಡೆಪ್ರಿಸಿಯೇಷನ್ ತೊಗೊಂಡು ಅಕೌಂಟಿಂಗ್ ಡೆಪ್ರಿಸಿಯೇಷನ್ ತೊಗೊಂಡು ಮೈನಸ್ ಮಾಡಿ ಬರಿತೀವಿ. DTL ಕಂಡುಹಿಡಿತೀವಿ ಇದರಲ್ಲಿ. ನೆಕ್ಸ್ಟ್ ಇದು ಜನರಲ್ ಎಂಟ್ರಿ ಬಂದು
ಟು ರೆಕಾರ್ಡ್ ಡೆಫರ್ ಟ್ಯಾಕ್ಸ್ ಲೈಬಿಲಿಟಿ ಡೇಟ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ 1,20,000 ಟು ಡೆಫರ್ ಟ್ಯಾಕ್ಸ್ ಲೈಬಿಲಿಟಿ ಅಕೌಂಟ್ 1,20,000 ಬೀಯಿಂಗ್ ಡೆಫರ್ ಟ್ಯಾಕ್ಸ್ liability recorded. So no entry for current tax since liability is 0 due to tax loss. ಕರೆಂಟ್ ಟ್ಯಾಕ್ಸ್ಗೆ ನಾವು ಜರ್ನಲ್ ಎಂಟ್ರಿ ಬರೆಯೋಕ್ಕಾಗಲ್ಲ, ನೋ ಎಂಟ್ರಿ ಇರುತ್ತೆ, ಅದು ಟ್ಯಾಕ್ಸ್ ಲ್ಯಾಕ್ಸ್ ಬಂದಿರೋದಕ್ಕೋಸ್ಕರ. ಡೆಫರ್ ಟ್ಯಾಕ್ಸಿಗೆ ಮಾತ್ರ ನಾವು ಎಂಟ್ರಿ ಬರೀತೀವಿ, ದಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೇಟಾ ಟು ಡೆಫರ್ ಟ್ಯಾಕ್ಸ್ ಲೈಬಿಲಿಟಿ ಅಕೌಂಟ್. ಸೊ ಇದು 12 ಮಾರ್ಕ್ಸ್ ಸಮ್ ಆಗಿರುತ್ತೆ, 6ಗೆ ಸ್ಪ್ಲಿಟ್ ಆಗಿರುತ್ತೆ. ಈ ಥರ ನೀವು ಒಂದು ಸಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಇದರಲ್ಲೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.